ನಿಖರವಾಗಿ ವರದಿ ಏನಾದರೂ ಬಂದರೆ ಇನ್ನಷ್ಟು ಜನ ಕೂಡ ಸಾವನ್ನಪ್ಪಿರುವಂತಹ ಸಾಧ್ಯತೆ ಇದೆ. ಈ ರೀತಿಯಾಗಿ ಪಾಕಿಸ್ತಾನ ಕೂಡ ಯೋಚನೆ ಮಾಡ್ತಾ ಇದೆ. ಅವರದ್ದೇ ಆರ್ಮಿಯವರನ್ನು ಕಳೆದುಕೊಳ್ತಾ ಇದ್ದಾರೆ, ಸೈನಿಕರನ್ನು ಕಳೆದುಕೊಳ್ತಾ ಇದ್ದಾರೆ. ಬಲೂಚಿಸ್ತಾನ ಮಹಿಳಾ ಫಿದಾಯಿಗಳ ಕಮಾಲ್ ನಡೆದಿದೆ. ಇದರಲ್ಲಿ ಈ ದಾಳಿಯಲ್ಲಿ ಮಹಿಳಾ ಆತ್ಮಾಹುತಿ ಬಾಂಬರ್ಗಳೇನಿದ್ದಾರೆ, ಮಹಿಳಾ ಆತ್ಮಹತ್ಯಾ ಬಾಂಬರ್ಗಳು ಭಾಗಿಯಾಗಿದ್ದರು, ಅವರಿಂದ ದಾಳಿ ನಡೆದಿದೆ. ಬಲೂಚಿಸ್ತಾನದಲ್ಲಿ ಮಹಿಳೆಯರು ಕೂಡ ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ. ನೋಡಿ, ಆಸಿಫಾ ಮೆಂಗಲ್ ಎಂಬ ಮಹಿಳಾ ಫಿದಾಯಿ ಏನಿದ್ದಾರೆ ಅವರು ಆತ್ಮಹತ್ಯಾ ದಾಳಿಯನ್ನು ನಡೆಸಿದ್ದಾರೆ. ನೋಶ್ಕಿಯಾದಲ್ಲಿರುವಂತಹ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಏನಿದೆ ಅದರ ಮೇಲೆ ದಾಳಿ ಮಾಡಿದ್ದಾರೆ. ISI ಪ್ರಧಾನ ಕಚೇರಿ ಮೇಲೆ ಬಾಂಬ್ ತುಂಬಿದಂತಹ ವಾಹನದೊಂದಿಗೇನೆ ಇವರು ದಾಳಿ ಮಾಡಿರುವಂಥದ್ದು. ಈ ಬಲೂಚಿಸ್ತಾನದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗೋಕೆ ಕಾರಣ ಏನು? ಯಾವ ಕಾರಣಕ್ಕೆ ಇವರು ದಾಳಿಯನ್ನು ಮಾಡ್ತಾ ಇದ್ದಾರೆ? ಪ್ರತಿ ಬಾರಿಯೂ ಕೂಡ ಅವರ ವಿಚಾರದಲ್ಲಿ ಏನು ಆಲೋಚನೆ ಇದೆ? ಇಂತಹ ದೊಡ್ಡ ಮಟ್ಟದ ದಾಳಿ ಯಾಕೆ? ಹಿಂದೆ ಇರುವಂತಹ ವಿವಾದಗಳಾಗಿರ್ಬೋದು, ಕೆಲವೊಂದು ಬೇಡಿಕೆಗಳಾಗಿರ್ಬೋದು, ಅದನ್ನು ಈಡೇರಿಸದೇ ಇರ್ಬೋದು. ಪಾಕಿಸ್ತಾನದ ಜೊತೆ, ಸೈನ್ಯದ ಜೊತೆ ಇವರಿಗೆ ಇರುವಂಥ ಒಂದು ವೈರತ್ಯವೇ ಇದಕ್ಕೆ ಕಾರಣ ಆಗ್ತಾ ಇದೆ. ಇದು ಬಲೂಚಿಸ್ತಾನದಲ್ಲಿ ಈ ರೀತಿಯಾದಂತಹ ದೊಡ್ಡ ದಾಳಿ, ಹೆಣ್ಣುಮಕ್ಕಳು ಭಾಗಿಯಾಗ್ತಾ ಇದ್ದಾರೆ. ಮಹಿಳಾ ಫಿದಾಯಿಗಳೇನಿದ್ದಾರೆ ಅವರು ದಾಳಿ ನಡೆಸ್ತಾ ಇದ್ದಾರೆ, ಆತ್ಮಹತ್ಯಾ ಬಾಂಬ್ಗಳನ್ನು ಹಾಕ್ತಾ ಇದ್ದಾರೆ. ಆಸಿಫಾ ಮೆಂಗಲ್ ಏನಿದ್ದಾರೆ ಆ ಮಹಿಳೆ ದಾಳಿ ಮಾಡಿದ್ದಾರೆ. ಅಂದರೆ ನಾನು ಸತ್ರೂ ಪರವಾಗಿಲ್ಲ, ಒಂದಷ್ಟು ಜನರನ್ನು ಸಾಯಿಸಿನೇ ನಾನು ಹೋಗಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿರುವಂಥವ್ರು ಇವರು. ಯಾಕಂದರೆ ಅವರಿಗೆ ಅವರ ಗುರಿ ಮಾತ್ರ ಮುಖ್ಯ ಆಗಿರುತ್ತೆ. ಅಲ್ಲಿ ನಾನು ಈ ಬಾರಿ ಇಲ್ಲಿ ದಾಳಿಯನ್ನು ನಡೆಸಬೇಕು ಅಂತಂದರೆ ದಾಳಿ ನಡೆಸಲೇಬೇಕು ಅವ್ರ ಪ್ರಕಾರ. ಅದಕ್ಕೆ ನನ್ನ ಪ್ರಾಣ ಹೋಗುತ್ತೋ, ಇನ್ನೊಬ್ಬರು ಪ್ರಾಣ ಹೋಗುತ್ತೋ, ಅಲ್ಲಿ ಚಿಕ್ಕವರಿದ್ದಾರೋ ದೊಡ್ಡವರಿದ್ದಾರೋ ಮಕ್ಕಳಿದ್ದಾರೋ ಅದು ಯಾವುದನ್ನು ಕೂಡ ಇವರು ಗಮನಿಸೋದಿಲ್ಲ, ದಾಳಿ ಮಾಡ್ತಾರೆ. ನೋಶ್ಕಿಯಾನಲ್ಲಿರುವಂತಹ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಏನಿದೆ ಅದರ ಮೇಲೆ ದಾಳಿ ಮಾಡಿದ್ದಾರೆ. ಸೈನ್ಯದ ಮೇಲೇ ದಾಳಿ ಇದು. ಗುಪ್ತಚರ ಇಲಾಖೆಯಿಂದ ಮಾಹಿತಿಗಳು ಹೋಗ್ತಾ ಇರುತ್ತಲ್ವಾ, ಎಲ್ಲಿ ಇವರು ಚಟುವಟಿಕೆಗಳು ಏನೇನು ನಡೀತಾ ಇರ್ತದೆ ಎಲ್ಲವೂ ಕೂಡ ಮಾಹಿತಿ ತಗೊಳ್ತಾ ಇರ್ತಾರೆ. ಅದು ತಗೋಬಾರ್ದು, ಅದು ಯಾರಿಗೂ ಕೂಡ ಗೊತ್ತಾಗಬಾರ್ದು. ನಾವು ಆ ಕಚೇರಿ ಮೇಲೇ ದಾಳಿ ಮಾಡೋಣ ಅಂತ ಹೇಳಿ ISI ಪ್ರಧಾನ ಕಚೇರಿ ಮೇಲೇ ಇವರು ದಾಳಿಯನ್ನು ಮಾಡಿದ್ದಾರೆ. ಅದು ಯಾವ ರೀತಿಯಾಗಿ ಅಂದರೆ ಬಾಂಬನ್ನು ತುಂಬಿರುವಂತಹ ಒಂದು ಗಾಡಿಯನ್ನು ತಗೊಂಡೋಗಿದ್ದಾರೆ, ವಾಹನವನ್ನು, ಅದರಿಂದ ದಾಳಿ ಮಾಡಿದ್ದಾರೆ. ಇದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಲ್ಲಿ. ಯಾಕಂದರೆ ಇವರಿಗೆ ಅವ್ರ ಪ್ರಾಣದ ಬಗ್ಗೆ ಎಲ್ಲಷ್ಟು ಕೂಡ ಇವ್ರಿಗೆ ಚಿಂತೆ ಇಲ್ಲ. ಏನಾದರೂ ಆಗಲಿ, ನಾನು ಸತ್ತೋದ್ರೂ ಪರವಾಗಿಲ್ಲ, ಬೇರೆಯವ್ರನ್ನ ಸಾಯಿಸ್ತೀನಿ, ಇದು ನನ್ನ ಧರ್ಮಯುದ್ಧ ಅನ್ನುವಂಥ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಮತ್ತು ಅವ್ರಿಗೆ ಏನು ಬೇಕು ಅದನ್ನು ಪಡೆದುಕೊಳ್ಳೋಕ್ಕೆ ನಾವು ನಾರ್ಮಲ್ಲಾಗಿ ಅಹಿಂಸಾ ಮಾರ್ಗವಾಗಿ ಹೋದರೆ ಏನೂ ಕೂಡ ಆಗೋದಿಲ್ಲ. ಹಿಂಸೆನೇ ಬೇಕು, ರಕ್ತವನ್ನು ಹರಿಸಲೇಬೇಕು, ಜನರನ್ನು ಸಾಯಿಸಲೇಬೇಕು. ಆಗಿರುವಾಗ ಮಾತ್ರ ನಾವು ಕೇಳಿದ್ದು ನಮಗೆ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಮನಸ್ಥಿತಿಯನ್ನು ಹೊಂದಿದ್ದಾರೆ. ಎಷ್ಟು ಜನರನ್ನು ಬೇಕಾದ್ರೂ ಸಾಯಿಸೋಕ್ಕೆ ಇವರು ರೆಡಿ, ಆ ಮನಸ್ಥಿತಿ ಹೊಂದಿದ್ದಾರೆ. ಯಾರು ಸತ್ರೂ ಕೂಡ ಪರವಾಗಿಲ್ಲ, ದಾಳಿಯಲ್ಲಿ ಏನಾದರೂ ಆಗಲಿ, ನಾನು ಸತ್ತು ಬೇರೆಯವ್ರನ್ನ ಸಾಯಿಸ್ತೀನಿ ಅಂತ ಹೇಳಿ ಬಲೂಚಿಸ್ತಾನದಲ್ಲಿ ಮಹಿಳೆಯರು ಆತ್ಮಾಹುತಿ ಬಾಂಬ್ಗಳನ್ನು ಹಾಕ್ತಾ ಇದ್ದಾರೆ. ಈಗ ISI ಕಚೇರಿ ಮೇಲೆ ಹಾಕಿರುವಂಥದ್ದು 200 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದಾಳಿ ಬಗ್ಗೆ ಪಾಕಿಸ್ತಾನದ ಸೇನೆಯಿಂದ ಪ್ರತಿಕ್ರಿಯೆ ಕೂಡ ಬಂದಿರುವಂಥದ್ದು. ಈ ದಾಳಿಯ ಬಗ್ಗೆ ಅವರು ಕೂಡ ಮಾತನಾಡಿದ್ದಾರೆ. ಏನಾಯಿತು ದಾಳಿಯಲ್ಲಿ, ಹೆಂಗಾಯಿತು, ಏನೇನು ಪರಿಣಾಮ ಆಗಿದೆ ದಾಳಿಯಿಂದ, ಏನೇನು ಕಳೆದುಕೊಂಡಿದ್ದಾರೆ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. 145ಕ್ಕೂ ಹೆಚ್ಚು ಬಲೂಚ್ ಹೋರಾಟಗಾರರು ಏನಿದ್ದಾರೆ ಅವರು ಹತ್ಯೆಯಾಗಿದ್ದಾರೆ. 17 ಭದ್ರತಾ ಸಿಬ್ಬಂದಿ ಮತ್ತು 31 ನಾಗರಿಕರು ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾ ಇದೆ ಪಾಕಿಸ್ತಾನ ಸೇನೆಯಿಂದ ಅಧಿಕೃತವಾದ ಮಾಹಿತಿ ಬಂದಿರುವಂಥದ್ದು. ದಾಳಿ ಬಗ್ಗೆ ಪಾಕಿಸ್ತಾನ ಸೇನೆಯಿಂದ ಪ್ರತಿಕ್ರಿಯೆ ಬರ್ತಾ ಇದೆ. ನೋಡಿ, ದಾಳಿಯಲ್ಲಿ ಏನೇನಾಯಿತು, ಎಷ್ಟು ಜನ ಸಾವನ್ನಪ್ಪಿದ್ರು ಅಂತ ಪಾಕಿಸ್ತಾನನೇ ಹೇಳ್ತಾ ಇದೆ. ಪಾಕಿಸ್ತಾನದ ಆರ್ಮಿ ಸೇನೆ ಹೇಳ್ತಾ ಇರುವಂಥದ್ದು ಅಧಿಕೃತ ಮಾಹಿತಿಯನ್ನು ಕೂಡ ಕೊಟ್ಟಿದೆ ಇದರ ಬಗ್ಗೆ. 145ಕ್ಕೂ ಹೆಚ್ಚು ಬಲೂಚ್ ಹೋರಾಟಗಾರರೇನಿದ್ದಾರೆ ಅವರ ಹತ್ಯೆಯಾಗಿದೆ. 17 ಮಂದಿ ಭದ್ರತಾ ಸಿಬ್ಬಂದಿ ಮತ್ತು 31 ಜನ ನಾಗರಿಕ ಸಾಮಾನ್ಯ ಜನರೇನಿದ್ದಾರೆ ಅವರು ಸಾವನ್ನಪ್ಪಿದ್ದಾರೆ. ಬಲೂಚ್ ಹೋರಾಟಗಾರರು, ಬಲೂಚಿಸ್ತಾನ ಏನಿದೆ ಅದನ್ನು ಪ್ರತ್ಯೇಕವಾಗಿ ಬೇಕು ಅಂತ ಕೇಳೋಕೆ ಯಾರು ಹೋರಾಟ ಮಾಡ್ತಾ ಇದ್ರಲ್ಲ ಅವರ ಹತ್ಯೆ ಆಗಿದೆ. 145ಕ್ಕಿಂತಲೂ ಹೆಚ್ಚಿನ ಮಂದಿ ಸಾವನ್ನಪ್ಪಿದ್ದಾರೆ, ಯಾರ್ಯಾರು ಹೋರಾಟ ಮಾಡ್ತಿದ್ರಲ್ಲ ಅವರು. ಇನ್ನು ಈ ದಾಳಿಯಲ್ಲಿ, ಈ ಒಂದು ಯುದ್ಧದಲ್ಲಿ 17 ಜನ ಅವರ ಭದ್ರತಾ ಸಿಬ್ಬಂದಿಗಳು ಮತ್ತು ನಾರ್ಮಲ್ ಆಗಿರುವಂತಹ ಜನರು, ನಾಗರಿಕರೇನಿರ್ತಾರೆ, ಸಾಮಾನ್ಯ ನಾಗರಿಕರು, ಅವರು 31 ಜನ ಸಾವನ್ನಪ್ಪಿದ್ದಾರೆ. ಯೋಚನೆ ಮಾಡಿ, ಎಷ್ಟು ದೊಡ್ಡ ಮಟ್ಟದ ದಾಳಿ ಇದು, ಯುದ್ಧ ಇದು, ಭೀಕರತೆ ಇದು ಅಂತ ಹೇಳಿ. ಎಷ್ಟೋ ಜನರ ರಕ್ತ ಹರಿದಿದೆ. 200 ಜನ ಅಂತಂದರೆ ಒಂದೇ ಸಲಕ್ಕೆ 40 ಗಂಟೆಯಲ್ಲಿ 200 ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಬಲೂಚಿಸ್ತಾನ ಅಕ್ಷರಶಃ
ಸ್ಮಶಾನವಾಗ್ಬಿಟ್ಟಿದೆ ಈಗ. ಯಾರ್ಯಾರು ಕಳೆದುಕೊಂಡಿದ್ದಾರಲ್ಲ ಅವರ ಮನೆಯ ಸದಸ್ಯರನ್ನು, ಅವರೆಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಬಲೂಚಿಸ್ತಾನಕ್ಕಾಗಿ ಹೋರಾಟ ಯಾರು ಮಾಡ್ತಾ ಇದ್ರು, ಬಲೂಚ್ ಹೋರಾಟಗಾರರು ಯಾರಿದ್ರೆ ಅವರು ಕೂಡ ದೊಡ್ಡ ಸಂಖ್ಯೆಯಲ್ಲೇನೆ ಸಾವನ್ನಪ್ಪಿರುವಂಥದ್ದು. ಈ ದಾಳಿ ಇಷ್ಟು ಭೀಕರವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.